ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು. ಮನೆ ಕೆಲಸನೂ ಬೇಗ ಬೇಗ ಮುಗೀತು. ಮನೆ ಕೆಲಸ ಏನಿರೋದಿಲ್ಲ, ಅದೇ ಸಣ್ಣ ಪುಟ್ಟ ಕೆಲಸಗಳು ಇರುತ್ತಲ್ಲ, ಅದನ್ನು ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆನೂ ಆಯಿತು ನಂದು. ಹಂಗಾಗಿ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಅಂದರೆ ರಿಪೋರ್ಟ್ ತೋರಿಸ್ಬೇಕು ಇವತ್ತು ಸಂಜೆ. ಈವ್ನಿಂಗ್ ಅಂದರೆ ಡಾಕ್ಟರ್ ಬರೋದೇ 6:37 ಆಗುತ್ತೆ. ಅಂದರೆ ಅವರು ಮಾರ್ನಿಂಗ್ ಮತ್ತು ಈವ್ನಿಂಗ್ ಬರ್ತಾರೆ. ಇವಾಗ ಅಪಾಯಿಂಟ್ಮೆಂಟ್ ನಮಗೆ ಟೈಮಿಂಗ್ಗೆ ಫಿಕ್ಸ್ ಆಗಲಿಲ್ಲ, ಸೊ ಹಾಗಾಗಿ ಈವ್ನಿಂಗ್ಗೆ ತೋರಿಸ್ತೀವಿ ಅಂತ ಹೇಳಿದ್ದೀನಿ. ಆ್ಯಂಡ್ ನನ್ನ ಹೇರ್ ಹೇಗೆ ಗ್ರೋತ್ ಆಗ್ತಾ ಇದೆ ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಏನು ಅಂತಂದರೆ, ಪ್ರೆಗ್ನೆನ್ಸಿಯಲ್ಲಿ ನಾವು ಯಾವ ರೀತಿ ಆರೈಕೆ ಮಾಡ್ತೀವಿ ಹಾಗೆ ಆಗುತ್ತೆ ನಮ್ಮ ಹೇರ್. ಏನಿರುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಸೊ ನನ್ನ ಹೇರ್ ತೋರಿಸ್ಬಿಟ್ಟು, ನಂದು ತುಂಬ ಗ್ರೋತ್ ಆಗಿದೆ ಅಂತಲ್ಲ. ನಾನು ಆಯಿಲ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿ 1.5 ಮಂತ್ 2 ಮಂತ್ ಆಗೋಕ್ಕೆ ಬಂತು. ಸೊ ಒಂದು ರೇಂಜ್ಗೆ ಹೇರ್ ಗ್ರೋತ್ ಆಗಿದೆ. ನೋಡ್ತಾ ಇರೋದು ನೀವೇನೆ ಅಲ್ವಾ? ಖಂಡಿತ ಹೇರ್ ಗ್ರೋತ್ ಆಗಿದೆ. ಸೊ ನಾವು ಮತ್ತೆ ಏನು ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ ಎಲ್ಲ ತಗೋತಾ ಇರ್ತೀವಲ್ವ, ಅದು ಕೂಡ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಏನು ನಿಶಕ್ತಿ ಎಲ್ಲ ಹೋಗ್ಸೋದಲ್ದೇ ಹೇರ್ ಗ್ರೋತ್ ಆಗೋಕ್ಕೆ. ಮತ್ತು ನನಗೆ ಇಲ್ಲಿ ಫೋರ್ಹೆಡ್ ಹತ್ರ ಎಲ್ಲ ಹೋಗ್ಬಿಟ್ಟಿತ್ತು, ಇಲ್ಲೆಲ್ಲ ಬೇಬಿ ಹೇರ್ಸ್ ಬರ್ತಾ ಇದೆ. ನನಗೆ ಒಂಥರ ಏನು ಪ್ರೆಗ್ನೆಂಟ್ ಅಂತ ಬಂತು ಅಂತಂದರೆ ಬೆನಿಫಿಟ್ಟು ಇರುತ್ತೆ ನಮಗೆ, ಓಕೆನಾ? ಮತ್ತು ಬಾಡಿ ಸ್ವೆಲ್ಲಿಂಗ್ ಆಗೋದು, ಕಾಲು ಉತ್ಕೊಳ್ಳೋದು, ಕೈ ಊತ ಬರೋದು, ಅದೆಲ್ಲ ಕಾಮನ್. ಆದ್ರೂ ಈ ಥರ ನಾವು ಚೆನ್ನಾಗಿ ಹೇರ್ ಕೇರ್ ಮಾಡಿದ್ವಿ ಅಂತಂದರೆ ಚೆನ್ನಾಗಿ ಬರುತ್ತೆ. ನನಗೇನು ಅಂತಂದರೆ, ನಂದು ಕರ್ಲಿ ಹೇರ್ ಏನಿದೆ ಅಲ್ವಾ, ಅದು ಹಾಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಏನಿಲ್ಲ ಬಂದರೂ ಪರವಾಗಿಲ್ಲ, ನಾನು ಕರ್ಲಿ ಹೇರ್ನ ಇನ್ಮೇಲೆ ಮೇಂಟೈನ್ ಮಾಡ್ತೀನಿ. ಸ್ಟ್ರೈಟ್ನಿಂಗ್ ಮಾಡಿಸಿ, ಒನ್ ಟೈಮ್ ಸ್ಟ್ರೈಟ್ನಿಂಗ್ ಮತ್ತು ಒನ್ ಟೈಮ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿ ನನ್ನ ಹೇರೆಲ್ಲ ಲಾಸ್ ಆಗಿ, ಹೇರ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದ್ದು ಅಂತ ಹೇಳ್ಬೋದು. ಸೊ ಹಾಗಾಗಿ ನೆಕ್ಸ್ಟಿಂದ ನಮ್ಮ ಮನೆಯಲ್ಲಿ ವಾರ್ನ್ ಮಾಡಿದ್ದಾರೆ. ಯಾರು ನಮ್ಮ ಮಮ್ಮಿನೇ ವಾರ್ನ್ ಮಾಡೋದು, ಇನ್ಯಾರೂ ವಾರ್ನ್ ಮಾಡಲ್ಲ. ಬಿಕಾಸ್ ನಿಂಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊ ಅಂತಾರೆ. ಆದರೆ ನನ್ನ ಹೇರ್ ತುಂಬಾ ಲಾಸ್ ಆಗಿದ್ದು ನೋಡಿ, ಹೆತ್ತು ತಾಯಿಗೆ ಹೊಟ್ಟೆ ಉರಿಯೋದು, ಹೆಂಗಿದ್ದಿದ್ದು ಹೇರ್ನ ಹೆಂಗೆ ಮಾಡ್ಕೊಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇನ್ಮೇಲೆ ನಿನ್ನ ಹೇರ್ ಕಟ್ ಮಾಡಿಸ್ಕೊ. ಹೇರ್ನಂತೂ ದಯವಿಟ್ಟು ಸ್ಟ್ರೈಟ್ ಮಾಡಿಸ್ಬೇಡ, ಚೆನ್ನಾಗಿ ಬೆಳೆಸ್ಬಿಟ್ಟು ಮಾಮೂಲಿ ನ್ಯಾಚುರಲ್ ಹೇರ್ ಹೆಂಗಿತ್ತು ನಿಂದು ಕರ್ಲಿ ಹೇರ್ ಹಂಗೆ ಬಿಟ್ಬಿಡು ದಯವಿಟ್ಟು ಅಂತ ಹೇಳ್ತಾ ಇದ್ದಾರೆ. ಬಿಡೋಣ. ಮತ್ತು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ಮತ್ತು ತುಂಬ ಜನ ಕೇಳ್ತಾ ಇದ್ದೀನಿ, ಮನೆಗೆ ಏನು ಕೆಲಸಕ್ಕೆ ಬರ್ತಾರೆ ಅಲ್ವಾ, ಅವ್ರಿಗೆ ಏನು ಇದು ಕೊಡ್ತೀರಾ ಅಂತ. ಅಂದರೆ ಅವರು ಯಾವ್ಯಾವ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಅವ್ರಿಗೆ ಇಷ್ಟು ಅಂತ ಅಮೌಂಟ್ನ ಕೊಡೋದು. ಒಂದೊಂದು ಕೆಲಸಕ್ಕೂ ಬರ್ತಾರೆ. ಬಟ್ಟೆ ಒಗೆಯೋಕ್ಕೇ ಬರ್ತಾರೆ. ನಮಗೆ ಏನು ಕೆಲಸ ಬೇಡ, ಬಟ್ಟೆ ಒಂದು ವಾಶ್ ಮಾಡಿಕೊಡ್ಲಿ ಅಂತಂದರೆ ಅದಕ್ಕೂ ಬರ್ತಾರೆ. ಏನು ಬೇಡ ನಮಗೆ ಜಸ್ಟ್ ಕಿಚನಲ್ಲಿರೋ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಬೇಕು ಅಂದರೆ ಅದಕ್ಕೂ ಸಪ್ರೇಟ್ ಬರ್ತಾರೆ. ಇಲ್ಲ ನಮಗೆ ಇನ್ನೇನು ಬೇಡ, ಮನೆ ಒಂದು ಕ್ಲೀನ್ ಮಾಡಿಬಿಡ್ಲಿ ಅಂತಂದರೆ ಅದಕ್ಕೂ ಬರ್ತಾರೆ. ಹೋಲ್ಸೇಲಾಗಿ ಮನೆ ಕೆಲಸ, ಕಂಪ್ಲೀಟ್ ಮನೆ ಕೆಲಸ ಅಂತಂದರೆ ನಿಮ್ಮ ಮನೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ, ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು, ಮನೆ ಗೂಡಿಸಿ ಒರೆಸಿ, ಬಟ್ಟೆ ಒಗೆದು ಒಣಗಾಕ್ಬಿಟ್ಟು ಆ್ಯಂಡ್ ಮಡ್ಚ್ಕೊಡೋದಕ್ಕೂ ಬರ್ತಾರೆ. ಸೊ ಆ ಥರ ನಮ್ಮನೆ ಅಂದರೆ ಫುಲ್ ಕಂಪ್ಲೀಟ್ ಮನೆ ಕೆಲಸಕ್ಕೆ ಆಂಟಿ ಬರೋದು. ಅಂದರೆ ನಮಗೆ ಬೆಳಗ್ಗೆಯಿಂದ ಸಂಜೆ ಗಂಟ ಏನಿರಲ್ಲ ಅವರು. ಬಟ್ ಅವ್ರು ಬೆಳಗ್ಗೆ ಬಂದರೆ ಒಂದು 8:30 9ಗೆ ಬಂದರು ಅಂತಂದರೆ 11 ಅಷ್ಟರಲ್ಲಿ ಕೆಲಸ ಮುಗಿಸ್ಬಿಟ್ಟಿರ್ತಾರೆ. ನಮ್ಮನೆ ಬಂದು ಕಂಪ್ಲೀಟ್ ಮನೆ ಕ್ಲೀನಿಂಗ್, ಡೈಲಿ ಮನೆ ಒರೆಸ್ಬೇಕು, ಮನೆ ಗೂಡಿಸಿ ಒರೆಸಿ ರೆಡಿ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಕಿಚನಲ್ಲಿರೋ ಪಾತ್ರೆ ಕ್ಲೀನ್ ಮಾಡಿ, ಕಂಪ್ಲೀಟ್ ಕಿಚನ್ನ ನೀಟ್ ಮಾಡಬೇಕು. ಅದಾದಮೇಲೆ ಬಟ್ಟೆ ವಾಶ್ ಮಾಡಿಕೊಡ್ಬೇಕು. ಈ ಕೆಲಸಕ್ಕೆ ಬರ್ತಾರೆ. ಅಂದರೆ ಆಮೇಲೆ ಫ್ರಂಟ್ ಡೋರ್ ಏನಿದೆ ಅಲ್ವಾ, ಅಲ್ಲಿ ಎಲ್ಲ ವಾರಗಳಲ್ಲಿ ತೊಳಿತಾರೆ. ತೊಳೆದು ರಂಗೋಲಿ ನಾವೇ ಹಾಕೋತೀವಿ, ರಂಗೋಲಿ ಹಾಕ್ಸಲ್ಲ, ತೊಳಿತಾರೆ. ಇನ್ನು ಡೈಲಿ ಒರೆಸ್ಕೋತಾರೆ. ಇನ್ನು ದೇವ್ರ ಮನೆ ನಾವು ಕ್ಲೀನ್ ಮಾಡ್ಕೋತೀವಿ. ಅಂದರೆ ಅದನ್ನು ಮಾಡಿಕೊಡ್ತಾರೆ ವಾರಗಳಲ್ಲಿ, ಆದರೆ ನಾವು ಮಾಡಿಸಲ್ಲ. ದೇವ್ರ ಮನೆ ನಾವು ಕ್ಲೀನ್ ಮಾಡ್ಕೋತೀವಿ. ಇನ್ನು ವಿಂಡೋಸ್ ಕ್ಲೀನಿಂಗು ಮತ್ತು ಡಸ್ಟು ಹೊಡೆಯೋದು, ಧೂಳು ಎಲ್ಲ ಕ್ಲೀನ್ ಮಾಡೋದು, ಮತ್ತು TV ಯೂನಿಟ್ ಹತ್ರ ಅದನ್ನು ಡಸ್ಟ್ ಆದಾಗ ಅಂದರೆ ವಾರಕ್ಕೆ ಒಂದ್ಸಲ ಡೀಪ್ ಕ್ಲೀನ್ ಮಾಡ್ತಾರೆ ಮನೆನ. ಇಷ್ಟು ಕೆಲಸಗಳಿರುತ್ತೆ. ಇಷ್ಟು ಕೆಲಸಕ್ಕೆ ನಾವು ಅವರಿಗೆ ಅಂದರೆ 6,000ನ ಪೇ ಮಾಡ್ತಾ ಇದ್ದೀವಿ. ಅಂದರೆ ಕೆಲವರು ಹೇಗೆ ಅಂತಂದರೆ, ನಾವು ಡೀಪ್ ಕ್ಲೀನಿಂಗ್ನ ಮಾಡಿಕೊಡಲ್ಲ, ಮನೆನ ಒರೆಸಿ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗ್ತೀವಿ. ಪಾತ್ರೆ ತೊಳೆದು ಬಟ್ಟೆ ಒಗ್ದು ಅಂತಾರೆ.
ಬಟ್ ನಮ್ಗೆ ಹಂಗಿಲ್ಲ, ನಮಗೆ ಕಂಪ್ಲೀಟ್ ಕೆಲಸ ಮಾಡ್ತಾರೆ ಅಲ್ವಾ. ಸೊ 6K ಪೇ ಮಾಡ್ತಾ ಇದ್ದೀವಿ ನಾವು, 6,000ನ ಕಂಪ್ಲೀಟ್ ಎಲ್ಲ ಕೆಲಸನ ಮುಗಿಸಿ ಕರೆಕ್ಟ್ ಟೈಮಿಗೆ ಬಂದು ಎಲ್ಲ ಮುಗಿಸಿ ಹೋಗ್ತಾರೆ. ಇದು ಅವರ ಡೈಲಿ ಕೆಲಸ ಆಗಿರುತ್ತೆ. ಡೀಪ್ ಕ್ಲೀನ್ ಅಂತ ಬಂತು ಅಂತಂದರೆ ವಾರಕ್ಕೊಂಡೆ ಸ್ಯಾಟರ್ಡೇನೋ ಇಲ್ಲ ಸಂಡೇನೋ ತೊಗೊಂಡು ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡ್ತಾರೆ. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ನಮಗೆ ಟ್ರಸ್ಟ್ ಇರೋರು ಬೇಕಿತ್ತು, ನಂಬಿಕೆವಸ್ತರು ಬೇಕಿತ್ತು. ಅಂದರೆ ಒಂದು ಕಡೆ ಹೆಂಗೆ ಅಂತ ಅಂದರೆ ಹಿಂಗೆ ಅವ್ರು ಏನು ಕೆಲಸ ಮಾಡ್ತಾರೆ ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕು, ಏನಾದ್ರು ತಗೋಬಿಡ್ತಾರೆ ಬಿಟ್ಬಿಡ್ತಾರೆ ಆ ಥರ. ಬಟ್ ನಮ್ಮ ಮನೇಲಿ ಹಾಗಿಲ್ಲ, ತುಂಬಾ ನಂಬಿಕೆಯಿಂದನೇ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಿ, ನಾವು ಫಸ್ಟು ಮಾತಾಡಿದ್ದು 5.5K ಇಲ್ಲ 5 ಈ ರೇಂಜಲ್ಲಿ ಕೊಡ್ತೀವಿ ನಾವು, ಜಾಸ್ತಿ ಆಗಲ್ಲ ಅಂತ. ಸೊ ಅವರ ಕೆಲಸ ನೋಡಿ ನಾವು ಇನ್ಕ್ರೀಸ್ ಮಾಡ್ತೀವಿ. ನಿಮ್ಮ ಕೆಲಸ ಇಷ್ಟ ಆಯಿತು ಅಂತಂದರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ನೋಡಿಬಿಟ್ಟು ನಾವೇ ಕೊಡ್ತಾ ಇದ್ದೀವಿ. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಪಾರ್ಟ್ಮೆಂಟ್ ಎಲ್ಲದಕ್ಕೂ ಬರ್ತಾರೆ ಕೆಲಸಕ್ಕೆ. ಅಂದರೆ ಬೇರೆಯವ್ರು ಬರ್ತಾರೆ. ಮನೆ ಕೆಲಸ, ಮನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಗೂಡಿಸಿ ಒರೆಸಿ ಹೋಗೋದಷ್ಟೇನೆ. ಬಟ್ಟೆ ವಾಷಿಂಗು ಕೆಳಗಡೆ ಬರ್ತಾರೆ. ಸೊ ಹಾಗೆ ಅವ್ರಿಗೆ ಹೆಂಗಿರುತ್ತೆ ಹಾಗೆ. ಮತ್ತು ಕೆಳಗಡೆ ಮನೆಗೆ ಅಡುಗೆಗೂ ಬರ್ತಾರೆ. ಅಡುಗೆ ಬೇಕು ಅಂತಂದರೂ ಅವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಡುಗೆ ಮಾಡಿಬಿಟ್ಟು ನೀಟಾಗಿ ಏನು ಹೇಳಿರ್ತಾರೆ ಅದನ್ನು ಮಾಡಿಟ್ಬಿಟ್ಟು ಹೋಗ್ತಾರೆ. ಈ ಥರ ಇರುತ್ತೆ. ಬಟ್ ಒಂದೊಂದು ಕೆಲಸಕ್ಕೆ ಒಂದೊಂದು ಪ್ರೈಸನ್ನು ಫಿಕ್ಸ್ ಮಾಡ್ಕೋತಾರೆ. ಸಪ್ರೇಟ್ ಬೇಕು ಅಂದರೆ ಸಪ್ರೇಟ್ ಮಾಡಿಕೊಡ್ತಾರೆ, ಇಲ್ಲ ಒಟ್ಟಿಗೆ ಬೇಕು ಅಂತಂದು ಒಟ್ಟಿಗೆ ಫಿಕ್ಸ್ ಮಾಡಿ ಮಾತಾಡ್ತಾರೆ. ಬಟ್ ನೆಗೋಷಿಯಬಲ್ ಆಗೇ ಇರುತ್ತೆ. ಮಾತಾಡ್ಕೊಂಡು ಅಡ್ಜಸ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಮ್ಮನೆ ಇವಾಗ ಹಿಂಗಿದೆ ಅಂತಂದರೆ ಹಿಂಗೆ ಇರುತ್ತೆ. ಪಾತ್ರೆ ಒಂದು ಜೋಡಿಸಲ್ಲ, ಪಾತ್ರೆ ನಾವೇ ಜೋಡಿಸ್ಕೋತೀವಿ. ಅದನ್ನು ಬಿಟ್ಟರೆ ಹಿಂಗೆ ಇರುತ್ತೆ. ಮನೆ ಗೂಡಿಸೋದು ನಾಳೆನೇ ಗೂಡಿಸೋದು. ಯಾಕಂದರೆ ವಿಶ್ವಾಗಿರಲಿ ಡ್ಯಾಡಿ ಆಗಲಿ ಸಂಜೆನೇ ಬರೋದು, ಬೆಳಗ್ಗೆ ಹೋದರೆ. ಇನ್ನು ಬುಜ್ಜಿ ಸ್ಕೂಲ್ಗೆ ಹೋಗಿದ್ದವನು ಮಧ್ಯಾಹ್ನ ಬರ್ತಾನೆ. ಅವ್ನು ಏನು ಚೆಲ್ಲೋದು ಹಂಡೋದು ಅದನ್ನೆಲ್ಲ ಇವಾಗ ಮಾಡಲ್ಲ. ಸೊ ಅವನದು ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಮನೇಲಿರೋರು ನಾನು ನಮ್ಮ ಮಮ್ಮಿ, ನಮ್ಮದು ಏನಿಲ್ಲ, ಮಾಮೂಲಿ ಎಲ್ಲ ಕ್ಲೀನಾಗಿದ್ದು ಹಾಗೆ ಇರುತ್ತೆ. ನಾವೇನು ಮಾಡಿಬಿಡ್ತೀವಿ ಅಂದರೆ ಅಡುಗೆ ಕೆಲಸ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ರೆಡಿ ಮಾಡ್ತೀವಲ್ವ ಆವಾಗಲೇ ಮಧ್ಯಾಹ್ನಕ್ಕೆ ಸಾಂಬಾರು ಏನು ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಆಲ್ಮೋಸ್ಟ್ ಮಾಡಿಬಿಟ್ಟಿರ್ತೀವಿ. ಮಧ್ಯಾಹ್ನ ರೈಸ್ ಒಂದು ಇಟ್ಕೋತೀವಿ. ಯಾಕಂದರೆ ಮತ್ತೆ ನಾವು ಮಧ್ಯಾಹ್ನ ಮಾಡ್ತೀವಿ ಅಂತಂದರೆ ಪಾತ್ರೆಗಳು ತೆಗೆಯೋದು ಇಡೋದು ಮತ್ತು ನಮಗೂ ಟೈಮು ಇದಾಗುತ್ತೆ ಅಂದ್ಬಿಟ್ಟು ಅಲ್ಲಲ್ಲೇ ಮುಗಿಸ್ಬಿಟ್ಟಿರ್ತೀವಲ್ಲ. ಸೊ ಹಾಗಾಗಿ ಕೆಲಸಗಳು ಆಗೋಗಿರುತ್ತೆ. ಹಾಗಾಗಿ ಇದನ್ನು ಶೇರ್ ಮಾಡಿಕೊಂಡೆ ನಾನು. ತುಂಬ ಜನ ಕೇಳ್ತಿದ್ರಿ ಅಲ್ವಾ, ನಿಮಗೆ ಮೇಡ್ ಏನು ಬರ್ತಾರೆ ಅಲ್ವಾ, ಅವ್ರಿಗೆ ಏನು ಪೇ ಮಾಡ್ತೀರಾ ಅಮೌಂಟು ಅಂತ ಕೇಳಿದ್ರಿ, ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ರಿ. ಮಾಡಿಕೊಡ್ತಾರೆ ಫ್ರೆಂಡ್ಸ್. ಎಲ್ಲ ಕಂಪ್ಲೀಟ್ ನೀವು ಮನೆ ಕೆಲಸನೇ ಅವ್ರಿಗೆ ವಹಿಸ್ಬೋದು. ಅಡುಗೆಯಿಂದ ಹಿಡಿದು ಬಟ್ಟೆ ಒಗೆಯೋದು, ಒಣಗಾಕೋದು, ಮಡ್ಚಿಡೋದು ಎಲ್ಲನೂ ವಹಿಸ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡು. ಬಟ್ ನಮ್ಮ ಮನೇಲಿ ಇಷ್ಟನ್ನ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಇವಾಗ ಟೈಮ್ ಬಂದ್ಬಿಟ್ಟು ಶಾರ್ಪ್ 7:20 ಆಗಿದೆ. ಇವಾಗ ಹೋಗ್ತಾ ಇದ್ವಿ ಹಾಸ್ಪಿಟಲ್ಗೆ. ಚೆಕಪ್ ಇದೆ ಅಂತ ಹೇಳಿದ್ನಲ್ಲ, ಡಾಕ್ಟರ್ ಕನ್ಸಲ್ಟೇಷನ್. ಸೊ ಬನ್ನಿ ಇವಾಗ ಹೋಗೋಣ. ರಿಪೋರ್ಟ್ ತೋರಿಸ್ಬೇಕು. ರಿಪೋರ್ಟ್ ನೋಡಿ ಏನು ಹೇಳ್ತಾರೆ, ಮತ್ತು ನಿಮ್ಮದು ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡಿ ಅಂತಾರ ಇಲ್ಲ ಬೇರೆ ಚೇಂಜ್ ಮಾಡ್ತಾರ ಗೊತ್ತಿಲ್ಲ. ಬಟ್ ರಿಪೋರ್ಟ್ ತೋರಿಸ್ಬೇಕು ಇವತ್ತು. ಮೊನ್ನೆ ಮಾಡಿಸಿದ್ದು ಸ್ಕ್ಯಾನು. ಹಾಲಿಡೇ ಇತ್ತು ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಇವಾಗ ಸಿಗುತ್ತೆ. ಅದಕ್ಕೆ ಹೋಗ್ತಾ ಇದ್ವಿ ನಾನು, ಬುಜ್ಜಿ, ಮಮ್ಮಿ ಎಲ್ಲ. ಬನ್ನಿ ಹೋಗೋಣ. ಇಲ್ಲ ಕೂತ್ಕೊಂಡು ಖುಷಿ ಯಾಕೆ ಬಾಯ್ಲಿ ಇಲ್ಲ ಒಂದೇ ಎಕ್ಸಾಮ್ ಹಿಂದಿ 1 2 3 ಗೋ ಎಕ್ಸಾಮ್ ಮುಗಿತಾ ಒಂದೇ ಅದ ಚೆನ್ನಾಗಿದೆ ಹೇಳು. ಏನಾಗ್ತೀಯಾ ಹೇಗೆ ಏನಾಗ್ತೀಯಾ ಹೇಗೆ ಅಂದ್ರೆ ಏರ್ಗೆ ಕೂದ್ಲಾಗ್ತಾಳೆ. ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ರಿಪೋರ್ಟ್ ಎಲ್ಲ ನೋಡಿದ್ರು. ಆ್ಯಂಡ್ ಟ್ಯಾಬ್ಲೆಟ್ಸ್ ನಾನು ಹೇಳಿದ್ನಲ್ಲ, ನಾರ್ಮಲ್ ಕ್ಯಾಲ್ಶಿಯಮ್ ಮತ್ತು ಐರನ್ ಟ್ಯಾಬ್ಲೆಟು. ಇದು ಡೆಲಿವರಿ ಆಗೋವರೆಗೂ ತೊಗೋಬೇಕು. ಆ್ಯಂಡ್ ಆಫ್ಟರ್ ಡೆಲಿವರಿ ಕೂಡ ಐರನ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ನ ಕೊಡ್ತಾರೆ. ಅಂದರೆ ಆಮೇಲೆ ಐರನ್ ಕ್ಯಾಲ್ಶಿಯಮ್ದು ಬ್ರ್ಯಾಂಡ್ಸ್ ಚೇಂಜ್ ಮಾಡ್ತಾರೆ ಅನಿಸುತ್ತೆ. ಬಟ್ ಇವಾಗ ಕೊಟ್ಟಿದ್ದಾರೆ. ಇನ್ನೇನು ಖಾಲಿ ಆಗ್ತಾಯಿತ್ತು.
ಮತ್ತು ಪ್ರೋಟೀನ್ ಪೌಡರ್ ಒಂದು ಚೇಂಜ್ ಮಾಡಿದ್ದಾರೆ ಇದು. ಯಾಕಂತಂದರೆ ಲಾಸ್ಟ್ ಟೈಮ್ದು ಕಂಪ್ಲೀಟ್ ಡ್ರೈ ಫ್ರೂಟ್ಸ್ತೇನೆ ಇತ್ತು, ಈ ಸಲ ಇಲಾಚಿ ಫ್ಲೇವರ್ ಮಿಕ್ಸ್ ಇದೆ. ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂದರು. ನಾನು ಲಾಸ್ಟ್ ಟೈಮು ಸಕ್ಕತ್ ಒಂಥರ ಆಯ್ತಾಯಿತ್ತು, ಅಷ್ಟು ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುತ್ತೆ ಅಂತ ಹೇಳಿದೆ ಅಂದ್ಬಿಟ್ಟು ಇಲಾಚಿ ಫ್ಲೇವರ್ನ ಕೊಟ್ಟರು. ಸೊ ಇದರಲ್ಲಿ ಕ್ಯಾಲ್ಶಿಯಮ್, ಜಿಂಕ್, ವಿಟಮಿನ್, ಐರನ್, DHA ಎಲ್ಲ ಇರುತ್ತೆ ಅಂತೆ. ಸೊ ಇಷ್ಟನ್ನು ಕೊಟ್ಟರು. ಇನ್ನು ರಿಪೋರ್ಟ್ ನೋಡಿಬಿಟ್ಟು ಏನಿಲ್ಲ, ಎಲ್ಲ ನಾರ್ಮಲ್ ಇದೆ. ಇನ್ಮೇಲೆ ಫೆಟಲ್ ಗ್ರೋತ್ ಏನಿದೆ ಅದು ಡೆವಲಪಿಂಗ್ ಸ್ಟೇಜ್ ಇರುತ್ತೆ. ಇವಾಗ ನಾನು ಹೇಳ್ದಂಗೆ 500 ಗ್ರಾಮ್ ಸಮಥಿಂಗ್ ಇದೆ, 500 GMC ಅದು ಹೇಳಿದ್ನಲ್ಲ ನಾನು, ಅಷ್ಟಿದೆ. ಏನಿಲ್ಲ, ಕಂಪ್ಲೀಟ್ಲಿ ನಾರ್ಮಲ್ ಇದೆ ರಿಪೋರ್ಟು. ಇನ್ಮೇಲೆ ಅದೇ ಕಂಟಿನ್ಯೂ ಆಗಿ ಕ್ಯಾಲ್ಶಿಯಮ್, ಐರನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಾಗಿರ್ಬೋದು, ಮತ್ತು ಪ್ರೋಟೀನ್ ಪೌಡರ್ ಎಲ್ಲ ರೆಗ್ಯುಲರಾಗಿ ತೊಗೋಬೇಕು. ಇನ್ಮೇಲೆ ಡೆವಲಪಿಂಗ್ ಸ್ಟೇಜ್ ಅಲ್ವ, ಬೇಬಿ ಡೆವಲಪಿಂಗ್ ಸ್ಟೇಜ್ ಅಂತಂದರೆ ನಾವು ಚೆನ್ನಾಗಿ ಎಲ್ಲ ತೊಗೊಂಡ್ರೆ ಇಂಟೆಕ್ ಮಾಡಿದ್ರೆ ಎವ್ರಿಥಿಂಗ್ ಈಸ್ ಫೈನ್ ಅಂತ ಹೇಳಿದ್ರು ಅಷ್ಟೇ. ನನಗೆ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಬೇಬಿ ವೆಯ್ಟ್ ಬಗ್ಗೆ ಎಲ್ಲ ಕನ್ಫ್ಯೂಷನ್ ಇತ್ತು. ಏನಿಲ್ಲ, ಇನ್ನೂ 28 ವೀಕಿಗೆ ಬರೋಕ್ಕೆ ಹೇಳಿದ್ರು, 28 ವೀಕಿಗೆ ಸ್ಕ್ಯಾನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಷ್ಟೇ. ಅದನ್ನು ಬಿಟ್ಟು ಏನು ಹೇಳಲಿಲ್ಲ. ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದೆ, ಇಷ್ಟು ಟೈಮ್ ಆಗೋಯ್ತು. ಈಗ ಶಾರ್ಪ್ ಟೈಮ್ ಬಂದುಬಿಟ್ಟು 8:45 ಆಗಿದೆ. ಊಟ ಸ್ವಲ್ಪ ಲೇಟಾಗಿ ಮಾಡೋಣ, ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸಿ ಆಮೇಲೆ ಊಟ ಎಲ್ಲ ಮಾಡಬೇಕು. ಸೊ ಏನೋ ಒಂಥರ ಸಮಾಧಾನ. ರಿಪೋರ್ಟ್ ತೋರಿಸೋವರೆಗೂ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ರಿಪೋರ್ಟ್ ತೋರಿಸಿ ಅವರೆಲ್ಲ ನಾರ್ಮಲ್ ಅಂತ ಅಂದಮೇಲೆ ಓಕೆ ಅಂತ. ಮತ್ತು ನನಗೆ ಇತ್ತೀಚೆಗೆ ಈಗ 2 ಡೇಸಿಂದ ಬ್ಯಾಕ್ ಪೇನ್, ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾಯಿದೆ ಇಲ್ಲಿಂದ ಇಲ್ಲಿವರೆಗೆ. ಅದಕ್ಕೆ ಏನಿಲ್ಲ, ಅದೆಲ್ಲ ನಾರ್ಮಲ್. ಬಿಕಾಸ್ ಇವಾಗ ಬೇಬಿ ಡೆವಲಪಿಂಗ್ ಸ್ಟೇಜ್ ಇರುತ್ತೆ, ಮತ್ತು ಸ್ಟ್ರೆಚಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ, ಹೊಟ್ಟೆ ಎಲ್ಲ ಮುಂದೆ ಬರ್ತಾ ಇರುತ್ತೆ. ಸೊ ನಿಮಗೆ ಬ್ಯಾಕ್ ಪೇನ್ ಬರೋದೆಲ್ಲ ಕಾಮನ್ ಇರುತ್ತೆ. ಏನಾದರೂ ಏನು ಜೆಲ್ಲೆಲ್ಲ ಇರುತ್ತಲ್ಲ, ಜೆಲ್ ಬಾಮ್ ಮಾತ್ರ ಅಪ್ಲೈ ಮಾಡಿ. ಇಂಟೆಕ್ಗೆ ಯಾವುದೇ ರೀತಿ ಟ್ಯಾಬ್ಲೆಟ್ ಬೇಡ. ತುಂಬ ಇದೆ ಅಂತ ಅಂದರೆ ಕೊಡ್ತೀನಿ ಅಂತ ಅಂದರು. ನಾನು ಅಷ್ಟೊಂದೇನು ಇಲ್ಲ ಮ್ಯಾಮ್, ಬೇಡ ನಾನು ಅಂತ ಅಂದೆ. ಅದಕ್ಕೆ ಓಕೆ ಫೈನ್ ಅಂತಂದರು. ಅಷ್ಟೇ ಮುಗಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.